ಇನ್ನು ಕೊಡಗು ಜಿಲ್ಲೆಯಲ್ಲಿ ಅಂಗನವಾಡಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕಾರಣ ಅಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇರೋದ್ರಿಂದ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಹೀಗಾಗಿ 2 ದಿನ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಒಂದಲ್ಲ ಎರಡಲ್ಲ ನಾನಾ ಅವಾಂತರಗಳು, ಮರ ಬಿದ್ದು ಅವಾಂತರ ಆಗಿರೋದು, ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿರೋದು, ಮಡಿಕೇರಿ ಕತ್ತಲಲ್ಲಿ ಮುಳುಗಿದೆ. ಕೊಡಗು ಜಿಲ್ಲೆಯಲ್ಲಿ ಇಷ್ಟೆಲ್ಲಾ ಸಮಸ್ಯೆಗಳು ಇರೋದ್ರಿಂದ ಅಂಗನವಾಡಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕೊಡಗು ಯೂನಿವರ್ಸಿಟಿ ವ್ಯಾಪ್ತಿಯ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿರೋದು. ಚಿಕ್ಕಮಗಳೂರಿನಲ್ಲಿ ಮರಗಳು ಧರಾಶಾಹಿಯಾಗಿದೆ. ಶಿವಮೊಗ್ಗದಲ್ಲಿ ತುಂಗಾ ಜಲಾಶಯ ಭರ್ತಿಯಾಗಿದೆ. ಈ ರೀತಿ ನಾನಾ ಕಡೆ ನಾನಾ ರೀತಿಯ ಸಮಸ್ಯೆಗಳು. ಕೊಡಗು ಜಿಲ್ಲೆಯಲ್ಲಿ ಅಂಗನವಾಡಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇವತ್ತು ಮತ್ತು ನಾಳೆಯಲ್ಲಿ ರಜೆ ಘೋಷಣೆ ಇರುತ್ತೆ. ಪರಿಸ್ಥಿತಿಯನ್ನು ನೋಡಿಕೊಂಡು ಮತ್ತೆ ನಿರ್ಧಾರವನ್ನ ತಗೊಳ್ಳಲಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅನು ಕಾರ್ಯಪ್ಪ, ಮಳೆ ಬಂದಾಗಲೆಲ್ಲ ಕೊಡಗಿನಲ್ಲಿ ಯಾವ ರೀತಿ ಅವಾಂತರಗಳಾಗುತ್ತೆ ಪ್ರತಿ ವರ್ಷ ಅನ್ನೋದನ್ನ ನಾವು ನೋಡಿದ್ದೀವಿ. ಈ ಸಾರಿಯಲ್ಲಿ ಯಾವ ರೀತಿಯ ಮುಂಜಾಗ್ರತಾ ಕ್ರಮವನ್ನ ವಹಿಸಲಾಗಿದೆ ಮಳೆಯಿಂದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ? ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ? ಶ್ರೀಪಾದ್, ಮುಂಗಾರು ಮಳೆಯನ್ನು 28-29ಕ್ಕೆ ಕೊಡಗು ಜಿಲ್ಲೆಗೆ ಕಾಲಿಡುತ್ತೆ ಅಂತ ಹೇಳಲಾಗ್ತಿತ್ತು. ಆದರೆ ದಿಢೀರಾಗಿ ಮುಂಗಾರು ಪೂರ್ವ ಮಳೆ ಆರಂಭವಾಗಿರುವಂತದ್ದು. ಧಾರಾಕಾರ ಮಳೆ ಒಂದು 2 ದಿವಸಗಳಿಂದ ಮಳೆ ಅಬ್ಬರಿಸಿ ಬೊಬ್ಬಿರ್ತಿದ್ದಾನೆ ಅಂತ ಹೇಳ್ಬೋದು. ಇದರಿಂದ ಸಾಕಷ್ಟು ಸಮಸ್ಯೆಗಳಾಗಿದೆ. ಅಂದ್ರೆ ಜನತೆ ಯಾವುದು ತಯಾರಿ ಆಗಿರಲಿಲ್ಲ, ದಿಢೀರಾಗಿ ಮಳೆ ಬಂದಿರುವಂತದ್ದು. ಅದರಿಂದ ಸಾಕಷ್ಟು ಕಡೆಗಳು ಮರಗಳು ಬೀಳುವಂತದ್ದು, ವಿದ್ಯುತ್ ಕಂಬಗಳು ಬೀಳುವಂತದ್ದು ಆಗ್ತಾ ಇದೆ. ಇದರಿಂದ ಸಾಕಷ್ಟು ಗ್ರಾಮಗಳಲ್ಲಿ ವಿದ್ಯುತ್ ಕಳೆದ 3 ದಿವಸಗಳಿಂದ ವಿದ್ಯುತ್ ಕೈಕೊಟ್ಟಿದೆ. ಮತ್ತೆ ಈಗ ನಾವಿರುವಂತದ್ದು ಭಾಗಮಂಡಲದ ತ್ರಿವೇಣಿ ಸಂಗಮದ ಮೇಲ್ಸೇತುವೆಯಲ್ಲಿ ನಾವಿದ್ದೀವಿ. ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಕೂಡ ನೀರು ಹೆಚ್ಚಾಗ್ತಿರುವಂತದ್ದು ನೋಡಬಹುದು. ಇಲ್ಲಿ ನಮ್ಮ ಕ್ಯಾಮರಾಮನ್ ದಿವಾಕರ್ ತೋರಿಸ್ತಾರೆ. ಸಂಪೂರ್ಣವಾಗಿ ನಿನ್ನೆ ಈ ಉದ್ಯಾನವನೆಲ್ಲ ಮುಳುಗಡೆಯಾಗಿತ್ತು. ಈಗ ರಾತ್ರಿ ಸ್ವಲ್ಪ ಮಳೆ ಕಡಿಮೆ ಇತ್ತು, ಸ್ವಲ್ಪ ನೀರು ಕಡಿಮೆ ಆಗಿದೆ. ಈಗ ಮತ್ತೆ ಮಳೆ ಬೆಳಗಿಂದ ಇದೆ ಅಂತ ಹೇಳಿ ನೀರು ಜಾಸ್ತಿ ಬರ್ತಾ ಇದೆ. ಉದ್ಯಾನವನದತ್ತ ನೀರು ಬರ್ತಾ ಇರುವಂತದ್ದು. ಮತ್ತೆ ಆಚೆ ನೋಡಿದ್ರೆ ಪಿಂಡ ಪ್ರದಾನ ಮಾಡ್ಲಿಕ್ಕೆ ಸಾಕಷ್ಟು ಜನರು ಆಗಮಿಸಿದ್ದಾರೆ. ಆದ್ರೆ ಮಳೆಯಿಂದ ಅವರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಸ್ನಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೆಟ್ಟಿಲು ಮೇಲೆ ನಿಂತು ನೀರು ಹಾಕಿಕೊಂಡು ಪಿಂಡ ಪ್ರದಾನ ಮಾಡಿ ಹೋಗುವಂತದ್ದು ಅವರಿಗೂ ಅಲ್ಲಿ ಆ ಕಡೆ ರೆಡಿ ಆಗ್ತಿದ್ದಾರೆ. ಇದು ನೀರು ಈಗ ಮತ್ತೆ ಹೆಚ್ಚಾಗ್ತಿದೆ. ಇದು ಭಾಗಮಂಡಲ ತ್ರಿವೇಣಿ ಸಂಗಮ ಅಂದ್ರೆ ಕಾವೇರಿ ಸುಜೋತಿ ಕನಿಕೆ ಸೇರುವಂತಹ ಜಾಗ. ಇದು ತ್ರಿವೇಣಿ ಸಂಗಮ. ಅದರಿಂದ ಇಲ್ಲೇ ಪಿಂಡ ಬಿಡುವಂತದ್ದು ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅದರಿಂದ ಇಲ್ಲಿಗೆ ಬಂದಿರುವಂತದ್ದು. ಮತ್ತೆ ಜಿಲ್ಲೆಯಾದ್ಯಂತ ಮಳೆ ಇದೇ ರೀತಿ ಮುಂದುವರೆದಿದೆ. ಸಾಕಷ್ಟು ಕಡೆಗಳಲ್ಲಿ ಮರ ಬಿದ್ದ ಕಾರಣ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬೋದು. ಭಾಗಮಂಡಲ ತಲಕಾವೇರಿಯಿಂದ ಮಡಿಕೇರಿ ಹೋಗುವಂತ ಕಡೆ ಕೂಡ ಚೆಟ್ಟಿಮಾನಿಯಲ್ಲಿ ಮರ ಬಿದ್ದು ಬಸ್ಸುಗಳು ಹೋಗುವಂತದ್ದು ಕೂಡ ಕಷ್ಟ ಆಗ್ತಾ ಇದೆ. ಸಾಕಷ್ಟು ಸಮಸ್ಯೆ ಆಗ್ತಿದೆ. ವಿದ್ಯುತ್ ಸರಿ ಮಾಡಲಿಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ ಲೈನ್ ಮ್ಯಾನ್ಗಳು. ಆದ್ರೆ ಮಳೆ ಹೆಚ್ಚಾಗಿದ್ರಿಂದ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಈ ರೀತಿ ಕಳೆದ 2 ದಿವಸಗಳ ನಿರಂತರ ಮಳೆ ಇದೆ. ಇವತ್ತು ಅಂಗನವಾಡಿ ಎಲ್ಲ ಕೇಂದ್ರಗಳಿಗೆ ರಜೆ ನೀಡಲಾಗಿದೆ. ಮತ್ತೆ ಕೊಡಗು ವಿವಿಗೆ ಒಳಪಟ್ಟ ಎಲ್ಲಾ ಕಾಲೇಜುಗಳಿಗೆ ಕೂಡ ರಜೆ ನೀಡಲಾಗಿದೆ. ಮತ್ತೆ 28ರವರೆಗೆ ಕೊಡಗು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇನ್ನು ಕೊಡಗು ಜಿಲ್ಲೆಯಲ್ಲಿ ಅಂಗನವಾಡಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕಾರಣ ಅಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇರೋದ್ರಿಂದ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಹೀಗಾಗಿ 2 ದಿನ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಒಂದಲ್ಲ ಎರಡಲ್ಲ ನಾನಾ ಅವಾಂತರಗಳು, ಮರ ಬಿದ್ದು ಅವಾಂತರ ಆಗಿರೋದು, ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿರೋದು, ಮಡಿಕೇರಿ ಕತ್ತಲಲ್ಲಿ ಮುಳುಗಿದೆ. ಕೊಡಗು ಜಿಲ್ಲೆಯಲ್ಲಿ ಇಷ್ಟೆಲ್ಲಾ ಸಮಸ್ಯೆಗಳು ಇರೋದ್ರಿಂದ ಅಂಗನವಾಡಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕೊಡಗು ಯೂನಿವರ್ಸಿಟಿ ವ್ಯಾಪ್ತಿಯ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿರೋದು. ಚಿಕ್ಕಮಗಳೂರಿನಲ್ಲಿ ಮರಗಳು ಧರಾಶಾಹಿಯಾಗಿದೆ. ಶಿವಮೊಗ್ಗದಲ್ಲಿ ತುಂಗಾ ಜಲಾಶಯ ಭರ್ತಿಯಾಗಿದೆ. ಈ ರೀತಿ ನಾನಾ ಕಡೆ ನಾನಾ ರೀತಿಯ ಸಮಸ್ಯೆಗಳು. ಕೊಡಗು ಜಿಲ್ಲೆಯಲ್ಲಿ ಅಂಗನವಾಡಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇವತ್ತು ಮತ್ತು ನಾಳೆಯಲ್ಲಿ ರಜೆ ಘೋಷಣೆ ಇರುತ್ತೆ. ಪರಿಸ್ಥಿತಿಯನ್ನು ನೋಡಿಕೊಂಡು ಮತ್ತೆ ನಿರ್ಧಾರವನ್ನ ತಗೊಳ್ಳಲಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅನು ಕಾರ್ಯಪ್ಪ, ಮಳೆ ಬಂದಾಗಲೆಲ್ಲ ಕೊಡಗಿನಲ್ಲಿ ಯಾವ ರೀತಿ ಅವಾಂತರಗಳಾಗುತ್ತೆ ಪ್ರತಿ ವರ್ಷ ಅನ್ನೋದನ್ನ ನಾವು ನೋಡಿದ್ದೀವಿ. ಈ ಸಾರಿಯಲ್ಲಿ ಯಾವ ರೀತಿಯ ಮುಂಜಾಗ್ರತಾ ಕ್ರಮವನ್ನ ವಹಿಸಲಾಗಿದೆ ಮಳೆಯಿಂದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ? ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ? ಶ್ರೀಪಾದ್, ಮುಂಗಾರು ಮಳೆಯನ್ನು 28-29ಕ್ಕೆ ಕೊಡಗು ಜಿಲ್ಲೆಗೆ ಕಾಲಿಡುತ್ತೆ ಅಂತ ಹೇಳಲಾಗ್ತಿತ್ತು. ಆದರೆ ದಿಢೀರಾಗಿ ಮುಂಗಾರು ಪೂರ್ವ ಮಳೆ ಆರಂಭವಾಗಿರುವಂತದ್ದು. ಧಾರಾಕಾರ ಮಳೆ ಒಂದು 2 ದಿವಸಗಳಿಂದ ಮಳೆ ಅಬ್ಬರಿಸಿ ಬೊಬ್ಬಿರ್ತಿದ್ದಾನೆ ಅಂತ ಹೇಳ್ಬೋದು. ಇದರಿಂದ ಸಾಕಷ್ಟು ಸಮಸ್ಯೆಗಳಾಗಿದೆ. ಅಂದ್ರೆ ಜನತೆ ಯಾವುದು ತಯಾರಿ ಆಗಿರಲಿಲ್ಲ, ದಿಢೀರಾಗಿ ಮಳೆ ಬಂದಿರುವಂತದ್ದು. ಅದರಿಂದ ಸಾಕಷ್ಟು ಕಡೆಗಳು ಮರಗಳು ಬೀಳುವಂತದ್ದು, ವಿದ್ಯುತ್ ಕಂಬಗಳು ಬೀಳುವಂತದ್ದು ಆಗ್ತಾ ಇದೆ. ಇದರಿಂದ ಸಾಕಷ್ಟು ಗ್ರಾಮಗಳಲ್ಲಿ ವಿದ್ಯುತ್ ಕಳೆದ 3 ದಿವಸಗಳಿಂದ ವಿದ್ಯುತ್ ಕೈಕೊಟ್ಟಿದೆ. ಮತ್ತೆ ಈಗ ನಾವಿರುವಂತದ್ದು ಭಾಗಮಂಡಲದ ತ್ರಿವೇಣಿ ಸಂಗಮದ ಮೇಲ್ಸೇತುವೆಯಲ್ಲಿ ನಾವಿದ್ದೀವಿ. ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಕೂಡ ನೀರು ಹೆಚ್ಚಾಗ್ತಿರುವಂತದ್ದು
ಇರುವಂತದ್ದು ನೋಡಬಹುದು. ಇಲ್ಲಿ ನಮ್ಮ ಕ್ಯಾಮರಾಮನ್ ದಿವಾಕರ್ ತೋರಿಸ್ತಾರೆ. ಸಂಪೂರ್ಣವಾಗಿ ನಿನ್ನೆ ಈ ಉದ್ಯಾನವನೆಲ್ಲ ಮುಳುಗಡೆಯಾಗಿತ್ತು. ಈಗ ರಾತ್ರಿ ಸ್ವಲ್ಪ ಮಳೆ ಕಡಿಮೆ ಇತ್ತು, ಸ್ವಲ್ಪ ನೀರು ಕಡಿಮೆ ಆಗಿದೆ. ಈಗ ಮತ್ತೆ ಮಳೆ ಬೆಳಗಿಂದ ಇದೆ ಅಂತ ಹೇಳಿ ನೀರು ಜಾಸ್ತಿ ಬರ್ತಾ ಇದೆ. ಉದ್ಯಾನವನದತ್ತ ನೀರು ಬರ್ತಾ ಇರುವಂತದ್ದು. ಮತ್ತೆ ಆಚೆ ನೋಡಿದ್ರೆ ಪಿಂಡ ಪ್ರದಾನ ಮಾಡ್ಲಿಕ್ಕೆ ಸಾಕಷ್ಟು ಜನರು ಆಗಮಿಸಿದ್ದಾರೆ. ಆದ್ರೆ ಮಳೆಯಿಂದ ಅವರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಸ್ನಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೆಟ್ಟಿಲು ಮೇಲೆ ನಿಂತು ನೀರು ಹಾಕಿಕೊಂಡು ಪಿಂಡ ಪ್ರದಾನ ಮಾಡಿ ಹೋಗುವಂತದ್ದು. ಅವರು ಈಗ ಅಲ್ಲಿ ಆ ಕಡೆ ರೆಡಿ ಆಗ್ತಿದ್ದಾರೆ. ಇದು ನೀರು ಈಗ ಮತ್ತೆ ಹೆಚ್ಚಾಗ್ತಿದೆ. ಇದು ಭಾಗಮಂಡಲ ತ್ರಿವೇಣಿ ಸಂಗಮ ಅಂದ್ರೆ ಕಾವೇರಿ ಸುಜ್ಯೋತಿ ಕನಿಕೆ ಸೇರುವಂತ ಜಾಗ. ಇದು ತ್ರಿವೇಣಿ ಸಂಗಮ. ಅದರಿಂದ ಇಲ್ಲೇ ಪಿಂಡ ಬಿಡುವಂತದ್ದು ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅದರಿಂದ ಇಲ್ಲಿಗೆ ಬಂದಿರುವಂತದ್ದು. ಮತ್ತೆ ಜಿಲ್ಲೆಯಾದ್ಯಂತ ಮಳೆ ಇದೇ ರೀತಿ ಮುಂದುವರೆದಿದೆ. ಸಾಕಷ್ಟು ಕಡೆಗಳಲ್ಲಿ ಮರ ಬಿದ್ದ ಕಾರಣ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬಹುದು. ಭಾಗಮಂಡಲ ತಲಕಾವೇರಿಯಿಂದ ಮಡಿಕೇರಿಗೆ ಹೋಗುವಂತ ಕಡೆ ಕೂಡ ಚಿಟ್ಟಿಮಾನಿಯಲ್ಲಿ ಮರ ಬಿದ್ದು ಬಸ್ಸುಗಳು ಹೋಗುವಂತದ್ದು ಕೂಡ ಕಷ್ಟ ಆಗ್ತಾ ಇದೆ. ಸಾಕಷ್ಟು ಸಮಸ್ಯೆ ಆಗ್ತಿದೆ. ವಿದ್ಯುತ್ ಸರಿ ಮಾಡಲಿಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ ಲೈನ್ ಮ್ಯಾನ್ಗಳು. ಆದ್ರೆ ಮಳೆ ಹೆಚ್ಚಾಗಿದ್ರಿಂದ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಈ ರೀತಿ ಕಳೆದ 2 ದಿವಸಗಳ ನಿರಂತರ ಮಳೆ ಇದೆ. ಇವತ್ತು ಅಂಗನವಾಡಿ ಎಲ್ಲ ಕೇಂದ್ರಗಳಿಗೆ ರಜೆ ನೀಡಲಾಗಿದೆ. ಮತ್ತೆ ಕೊಡಗು ವಿವಿಗೆ ಒಳಪಟ್ಟ ಎಲ್ಲಾ ಕಾಲೇಜುಗಳಿಗೆ ಕೂಡ ರಜೆ ನೀಡಲಾಗಿದೆ. ಮತ್ತೆ 28ರವರೆಗೆ ಕೊಡಗು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇನ್ನ ಕೊಡಗು ಜಿಲ್ಲೆಯಲ್ಲಿ ಅಂಗನವಾಡಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕಾರಣ ಅಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇರೋದ್ರಿಂದ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಹೀಗಾಗಿ 2 ದಿನ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಒಂದಲ್ಲ ಎರಡಲ್ಲ ನಾನಾ ಅವಾಂತರಗಳು. ಮರ ಬಿದ್ದು ಅವಾಂತರ ಆಗಿರೋದು, ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿರೋದು, ಮಡಿಕೇರಿ ಕತ್ತಲಲ್ಲಿ ಮುಳುಗಿದೆ. ಕೊಡಗು ಜಿಲ್ಲೆಯಲ್ಲಿ ಇಷ್ಟೆಲ್ಲಾ ಸಮಸ್ಯೆಗಳು ಇರೋದ್ರಿಂದ ಅಂಗನವಾಡಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕೊಡಗು ಯೂನಿವರ್ಸಿಟಿ ವ್ಯಾಪ್ತಿಯ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿರೋದು. ಚಿಕ್ಕಮಗಳೂರಿನಲ್ಲಿ ಮರಗಳು ಧರಾಶಾಹಿಯಾಗಿದೆ. ಶಿವಮೊಗ್ಗದಲ್ಲಿ ತುಂಗಾ ಜಲಾಶಯ ಭರ್ತಿಯಾಗಿದೆ. ಈ ರೀತಿ ನಾನಾ ಕಡೆ ನಾನಾ ರೀತಿಯ ಸಮಸ್ಯೆಗಳು. ಕೊಡಗು ಜಿಲ್ಲೆಯಲ್ಲಿ ಅಂಗನವಾಡಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇವತ್ತು ಮತ್ತು ನಾಳೆಯಲ್ಲಿ ರಜೆ ಘೋಷಣೆ ಇರುತ್ತೆ. ಪರಿಸ್ಥಿತಿಯನ್ನು ನೋಡಿಕೊಂಡು ಮತ್ತೆ ನಿರ್ಧಾರವನ್ನ ತಗೊಳ್ಳಲಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅನು ಕಾರ್ಯಪ್ಪ, ಮಳೆ ಬಂದಾಗಲೆಲ್ಲ ಕೊಡಗಿನಲ್ಲಿ ಯಾವ ರೀತಿ ಅವಾಂತರಗಳಾಗುತ್ತೆ ಪ್ರತಿ ವರ್ಷ ಅನ್ನೋದನ್ನ ನಾವು ನೋಡಿದ್ದೀವಿ. ಈ ಸಾರಿಯಲ್ಲಿ ಯಾವ ರೀತಿಯ ಮುಂಜಾಗ್ರತಾ ಕ್ರಮವನ್ನ ವಹಿಸಲಾಗಿದೆ ಮಳೆಯಿಂದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ? ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ? ಶ್ರೀಪಾದ್, ಮುಂಗಾರು ಮಳೆಯನ್ನು 28-29ಕ್ಕೆ ಕೊಡಗು ಜಿಲ್ಲೆಗೆ ಕಾಲಿಡುತ್ತೆ ಅಂತ ಹೇಳಲಾಗ್ತಿತ್ತು. ಆದ್ರೆ ದಿಢೀರಾಗಿ ಮುಂಗಾರು ಪೂರ್ವ ಮಳೆ ಆರಂಭವಾಗಿರುವಂತದ್ದು. ಧಾರಾಕಾರ ಮಳೆ ಒಂದು 2 ದಿವಸಗಳಿಂದ ಮಳೆ ಅಬ್ಬರಿಸಿ ಬೊಬ್ಬಿರ್ತಿದ್ದಾನೆ ಅಂತ ಹೇಳ್ಬಹುದು. ಇದರಿಂದ ಸಾಕಷ್ಟು ಸಮಸ್ಯೆಗಳಾಗಿದೆ. ಅಂದ್ರೆ ಜನತೆ ಯಾವುದು ತಯಾರಿ ಆಗಿರಲಿಲ್ಲ. ದಿಢೀರಾಗಿ ಮಳೆ ಬಂದಿರುವಂತದ್ದು. ಅದರಿಂದ ಸಾಕಷ್ಟು ಕಡೆಗಳು ಮರಗಳು ಬೀಳುವಂತದ್ದು, ವಿದ್ಯುತ್ ಕಂಬಗಳು ಬೀಳುವಂತದ್ದು ಆಗ್ತಾ ಇದೆ. ಇದರಿಂದ ಸಾಕಷ್ಟು ಗ್ರಾಮಗಳಲ್ಲಿ ವಿದ್ಯುತ್ ಕಳೆದ 3 ದಿವಸಗಳಿಂದ ವಿದ್ಯುತ್ ಕೈಕೊಟ್ಟಿದೆ. ಮತ್ತೆ ಈಗ ನಾವಿರುವಂತದ್ದು ಭಾಗಮಂಡಲದ ತ್ರಿವೇಣಿ ಸಂಗಮದ ಮೇಲ್ಸೇತುವೆಯಲ್ಲಿ ನಾವಿದ್ದೀವಿ. ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಕೂಡ ನೀರು ಹೆಚ್ಚಾಗ್ತಿರುವಂತದ್ದು ನೋಡಬಹುದು. ಇಲ್ಲಿ ನಮ್ಮ ಕ್ಯಾಮರಾಮನ್ ದಿವಾಕರ್ ತೋರಿಸ್ತಾರೆ. ಸಂಪೂರ್ಣವಾಗಿ ನಿನ್ನೆ ಈ ಉದ್ಯಾನವನೆಲ್ಲ ಮುಳುಗಡೆಯಾಗಿತ್ತು. ಈಗ ರಾತ್ರಿ ಸ್ವಲ್ಪ ಮಳೆ ಕಡಿಮೆ ಇತ್ತು, ಸ್ವಲ್ಪ ನೀರು ಕಡಿಮೆ ಆಗಿದೆ. ಈಗ ಮತ್ತೆ ಮಳೆ ಬೆಳಗಿಂದ ಇದೆ ಅಂತ ಹೇಳಿ ನೀರು ಜಾಸ್ತಿ ಬರ್ತಾ ಇದೆ. ಉದ್ಯಾನವನದತ್ತ ನೀರು ಬರ್ತಾ ಇರುವಂತದ್ದು. ಮತ್ತೆ ಆಚೆ ನೋಡಿದ್ರೆ ಪಿಂಡ ಪ್ರದಾನ ಮಾಡ್ಲಿಕ್ಕೆ ಸಾಕಷ್ಟು ಜನರು ಆಗಮಿಸಿದ್ದಾರೆ. ಆದ್ರೆ ಮಳೆಯಿಂದ ಅವರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಸ್ನಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೆಟ್ಟಿಲು ಮೇಲೆ ನಿಂತು ನೀರು ಹಾಕಿಕೊಂಡು ಪಿಂಡ ಪ್ರದಾನ ಮಾಡಿ ಹೋಗುವಂತದ್ದು. ಅವರು ಈಗ ಅಲ್ಲಿ ಆ ಕಡೆ ರೆಡಿ ಆಗ್ತಿದ್ದಾರೆ. ಇದು ನೀರು ಈಗ ಮತ್ತೆ ಹೆಚ್ಚಾಗ್ತಿದೆ. ಇದು ಭಾಗಮಂಡಲ ತ್ರಿವೇಣಿ ಸಂಗಮ ಅಂದ್ರೆ ಕಾವೇರಿ ಸುಜ್ಯೋತಿ ಕನಿಕೆ ಸೇರುವಂತ ಜಾಗ. ಇದು ತ್ರಿವೇಣಿ ಸಂಗಮ. ಅದರಿಂದ ಇಲ್ಲೇ ಪಿಂಡ ಬಿಡುವಂತದ್ದು ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅದರಿಂದ ಇಲ್ಲಿಗೆ ಬಂದಿರುವಂತದ್ದು. ಮತ್ತೆ ಜಿಲ್ಲೆಯಾದ್ಯಂತ ಮಳೆ ಇದೇ ರೀತಿ ಮುಂದುವರೆದಿದೆ. ಸಾಕಷ್ಟು ಕಡೆಗಳಲ್ಲಿ ಮರ ಬಿದ್ದ ಕಾರಣ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬಹುದು. ಭಾಗಮಂಡಲ ತಲಕಾವೇರಿಯಿಂದ ಮಡಿಕೇರಿಗೆ ಹೋಗುವಂತ ಕಡೆ ಕೂಡ ಚಿಟ್ಟಿಮಾನಿಯಲ್ಲಿ ಮರ ಬಿದ್ದು ಬಸ್ಸುಗಳು ಹೋಗುವಂತದ್ದು ಕೂಡ ಕಷ್ಟ ಆಗ್ತಾ ಇದೆ. ಸಾಕಷ್ಟು ಸಮಸ್ಯೆ ಆಗ್ತಿದೆ. ವಿದ್ಯುತ್ ಸರಿ ಮಾಡಲಿಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ ಲೈನ್ ಮ್ಯಾನ್ಗಳು. ಆದ್ರೆ ಮಳೆ ಹೆಚ್ಚಾಗಿದ್ರಿಂದ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಈ ರೀತಿ ಕಳೆದ 2 ದಿವಸಗಳ ನಿರಂತರ ಮಳೆ ಇದೆ. ಇವತ್ತು ಅಂಗನವಾಡಿ ಎಲ್ಲ ಕೇಂದ್ರಗಳಿಗೆ ರಜೆ ನೀಡಲಾಗಿದೆ. ಮತ್ತೆ ಕೊಡಗು ವಿವಿಗೆ ಒಳಪಟ್ಟ ಎಲ್ಲಾ ಕಾಲೇಜುಗಳಿಗೆ ಕೂಡ ರಜೆ ನೀಡಲಾಗಿದೆ. ಮತ್ತೆ 28ರವರೆಗೆ ಕೊಡಗು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇನ್ನ ಕೊಡಗು ಜಿಲ್ಲೆಯಲ್ಲಿ ಅಂಗನವಾಡಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕಾರಣ ಅಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇರೋದ್ರಿಂದ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಹೀಗಾಗಿ 2 ದಿನ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಒಂದಲ್ಲ ಎರಡಲ್ಲ ನಾನಾ ಅವಾಂತರಗಳು. ಮರ ಬಿದ್ದು ಅವಾಂತರ ಆಗಿರೋದು, ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿರೋದು, ಮಡಿಕೇರಿ ಕತ್ತಲಲ್ಲಿ ಮುಳುಗಿದೆ. ಕೊಡಗು ಜಿಲ್ಲೆಯಲ್ಲಿ ಇಷ್ಟೆಲ್ಲಾ ಸಮಸ್ಯೆಗಳು ಇರೋದ್ರಿಂದ ಅಂಗನವಾಡಿಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕೊಡಗು ಯೂನಿವರ್ಸಿಟಿ ವ್ಯಾಪ್ತಿಯ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿರೋದು. ಚಿಕ್ಕಮಗಳೂರಿನಲ್ಲಿ ಮರಗಳು ಧರಾಶಾಹಿಯಾಗಿದೆ. ಶಿವಮೊಗ್ಗದಲ್ಲಿ ತುಂಗಾ ಜಲಾಶಯ ಭರ್ತಿಯಾಗಿದೆ. ಈ ರೀತಿ ನಾನಾ ಕಡೆ ನಾನಾ ರೀತಿಯ ಸಮಸ್ಯೆಗಳು. ಕೊಡಗು ಜಿಲ್ಲೆಯಲ್ಲಿ ಅಂಗನವಾಡಿಗಳಿಗೆ
ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇವತ್ತು ಮತ್ತು ನಾಳೆಯಲ್ಲಿ ರಜೆ ಘೋಷಣೆ ಇರುತ್ತೆ. ಪರಿಸ್ಥಿತಿಯನ್ನು ನೋಡಿಕೊಂಡು ಮತ್ತೆ ನಿರ್ಧಾರವನ್ನ ತಗೊಳ್ಳಲಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅನು ಕಾರ್ಯಪ್ಪ, ಮಳೆ ಬಂದಾಗಲೆಲ್ಲ ಕೊಡಗಿನಲ್ಲಿ ಯಾವ ರೀತಿ ಅವಾಂತರಗಳಾಗುತ್ತೆ ಪ್ರತಿ ವರ್ಷ ಅನ್ನೋದನ್ನ ನಾವು ನೋಡಿದ್ದೀವಿ. ಈ ಸಾರಿಯಲ್ಲಿ ಯಾವ ರೀತಿಯ ಮುಂಜಾಗ್ರತಾ ಕ್ರಮವನ್ನ ವಹಿಸಲಾಗಿದೆ ಮಳೆಯಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ? ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ? ಶ್ರೀಪಾದ್, ಮುಂಗಾರು ಮಳೆಯನ್ನು 28-29ಕ್ಕೆ ಕೊಡಗು ಜಿಲ್ಲೆಗೆ ಕಾಲಿಡುತ್ತೆ ಅಂತ ಹೇಳಲಾಗ್ತಿತ್ತು. ಆದ್ರೆ ದಿಢೀರಾಗಿ ಮುಂಗಾರು ಪೂರ್ವ ಮಳೆ ಆರಂಭವಾಗಿರುವಂತದ್ದು, ಧಾರಾಕಾರ ಮಳೆ ಒಂದು 2 ದಿವಸಗಳಿಂದ ಮಳೆ ಅಬ್ಬರಿಸಿ ಬೊಬ್ಬಿಡ್ತಿದ್ದಾನೆ ಅಂತ ಹೇಳ್ಬೋದು. ಇದರಿಂದ ಸಾಕಷ್ಟು ಸಮಸ್ಯೆಗಳಾಗಿದೆ. ಅಂದ್ರೆ ಜನತೆ ಯಾವುದು ತಯಾರಿ ಆಗಿರಲಿಲ್ಲ, ದಿಢೀರಾಗಿ ಮಳೆ ಬಂದಿರುವಂತದ್ದು. ಅದರಿಂದ ಸಾಕಷ್ಟು ಕಡೆಗಳು ಮರಗಳು ಬೀಳುವಂತದ್ದು, ವಿದ್ಯುತ್ ಕಂಬಗಳು ಬೀಳುವಂತದ್ದು ಆಗ್ತಾ ಇದೆ. ಇದರಿಂದ ಸಾಕಷ್ಟು ಗ್ರಾಮಗಳಲ್ಲಿ ವಿದ್ಯುತ್ ಕಳೆದ 3 ದಿವಸಗಳಿಂದ ವಿದ್ಯುತ್ ಕೈಕೊಟ್ಟಿದೆ. ಮತ್ತೆ ಈಗ ನಾವಿರುವಂತದ್ದು ಭಾಗಮಂಡಲದ ತ್ರಿವೇಣಿ ಸಂಗಮದ ಮೇಲ್ಸೇತುವೆಯಲ್ಲಿ ನಾವಿದ್ದೀವಿ. ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ಕೂಡ ನೀರು ಹೆಚ್ಚಾಗ್ತಿರುವಂತದ್ದು ನೋಡಬಹುದು. ಇಲ್ಲಿ ನಮ್ಮ ಕ್ಯಾಮರಾಮನ್ ದಿವಾಕರ್ ತೋರಿಸ್ತಾರೆ. ಸಂಪೂರ್ಣವಾಗಿ ನಿನ್ನೆ ಈ ಉದ್ಯಾನವನೆಲ್ಲ ಮುಳುಗಡೆಯಾಗಿತ್ತು. ಈಗ ರಾತ್ರಿ ಸ್ವಲ್ಪ ಮಳೆ ಕಡಿಮೆ ಇತ್ತು, ಸ್ವಲ್ಪ ನೀರು ಕಡಿಮೆ ಆಗಿದೆ. ಈಗ ಮತ್ತೆ ಮಳೆ ಬೆಳಗಿಂದ ಇದೆ ಅಂತ ಹೇಳಿ ನೀರು ಜಾಸ್ತಿ ಬರ್ತಾ ಇದೆ. ಉದ್ಯಾನವನದತ್ತ ನೀರು ಬರ್ತಾ ಇರುವಂತದ್ದು. ಮತ್ತೆ ಆಚೆ ನೋಡಿದ್ರೆ ಪಿಂಡ ಪ್ರದಾನ ಮಾಡ್ಲಿಕ್ಕೆ ಸಾಕಷ್ಟು ಜನರು ಆಗಮಿಸಿದ್ದಾರೆ. ಆದ್ರೆ ಮಳೆಯಿಂದ ಅವರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಸ್ನಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೆಟ್ಟಿಲು ಮೇಲೆ ನಿಂತು ನೀರು ಹಾಕಿಕೊಂಡು ಪಿಂಡ ಪ್ರದಾನ ಮಾಡಿ ಹೋಗುವಂತದ್ದು. ಅವರು ಅಲ್ಲಿ ಆ ಕಡೆ ರೆಡಿ ಆಗ್ತಿದ್ದಾರೆ. ಇದು ನೀರು ಈಗ ಮತ್ತೆ ಹೆಚ್ಚಾಗ್ತಿದೆ. ಇದು ಭಾಗಮಂಡಲ ತ್ರಿವೇಣಿ ಸಂಗಮ ಅಂದ್ರೆ ಕಾವೇರಿ, ಸುಜ್ಯೋತಿ, ಕನಿಕೆ ಸೇರುವಂತಹ ಜಾಗ ಇದು ತ್ರಿವೇಣಿ ಸಂಗಮ. ಅದರಿಂದ ಇಲ್ಲೇ ಪಿಂಡ ಬಿಡುವಂತದ್ದು ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅದರಿಂದ ಇಲ್ಲಿಗೆ ಬಂದಿರುವಂತದ್ದು. ಮತ್ತೆ ಜಿಲ್ಲೆಯಾದ್ಯಂತ ಮಳೆ ಇದೇ ರೀತಿ ಮುಂದುವರೆದಿದೆ. ಸಾಕಷ್ಟು ಕಡೆಗಳಲ್ಲಿ ಮರ ಬಿದ್ದ ಕಾರಣ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬೋದು. ಭಾಗಮಂಡಲ ತಲಕಾವೇರಿಯಿಂದ ಮಡಿಕೇರಿಗೆ ಹೋಗುವಂತ ಕಡೆ ಕೂಡ ಚಿಟ್ಟಿಮಾನಿಯಲ್ಲಿ ಮರ ಬಿದ್ದು ಬಸ್ಸುಗಳು ಹೋಗುವಂತದ್ದು ಕೂಡ ಕಷ್ಟ ಆಗ್ತಾ ಇದೆ. ಸಾಕಷ್ಟು ಸಮಸ್ಯೆ ಆಗ್ತಿದೆ. ವಿದ್ಯುತ್ ಸರಿ ಮಾಡಲಿಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ ಲೈನ್ ಮ್ಯಾನ್ಗಳು. ಆದ್ರೆ ಮಳೆ ಹೆಚ್ಚಾಗಿದ್ದರಿಂದ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಈ ರೀತಿ ಕಳೆದ 2 ದಿವಸಗಳ ನಿರಂತರ ಮಳೆ ಇದೆ. ಇವತ್ತು ಅಂಗನವಾಡಿ ಎಲ್ಲ ಕೇಂದ್ರಗಳಿಗೆ ರಜೆ ನೀಡಲಾಗಿದೆ. ಮತ್ತೆ ಕೊಡಗು ವಿವಿಗೆ ಒಳಪಟ್ಟ ಎಲ್ಲಾ ಕಾಲೇಜುಗಳಿಗೆ ಕೂಡ ರಜೆ ನೀಡಲಾಗಿದೆ. ಮತ್ತೆ 28ರವರೆಗೆ ಕೊಡಗು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್